ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಶುಂಠಿ ಹೊಲಕ್ಕೆ ಮೆಣಸಿನ ಗಿಡ ಹಾಕೋಣ ಅಂತ ಅಂದ್ಬಿಟ್ಟು ತಿಂಡಿನ ಬೇಗ ಮಾಡೋಣ ಅಂತ ಬೇಗ ಮಾಡ್ತಾಯಿದ್ದೆ. ಬೇರೆ ತಿಂಡಿ ಆದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟಾದರೆ ಬೇಗ ಆಗುತ್ತೆ ಅಂತ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ರೆ ನನ್ನ ಮಕ್ಕಳಿಗೆ ಕೇಸರಿ ಬಾತ್ನೂ ಮಾಡಲೇಬೇಕು. ಆದರೆ ಇವತ್ತು ನಾನು ಕೇಸರಿ ಬಾತ್ ಮಾಡಲಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಬರೀ ಉಪ್ಪಿಟ್ಟೆ ಮಾಡಿದೆ. ನಮ್ಮ ಮನೇಲಿ ಯಾವಾಗಲೂ ಎಷ್ಟೇ ಜನ ಇರಲಿ, ಇಬ್ಬರೇ ಇರಲಿ, 3 ಜನನೇ ಇರಲಿ, 4 ಜನನೇ ಇರಲಿ, ಹಿಂಗೆ ಎಲ್ಲ ಒಂದೇ ಹತ್ರಕ್ಕೆ ಇಟ್ಕೊಂಡು ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತೀವಿ. ತಿಂಡಿ ತಿಂದ್ಬಿಟ್ಟು ನಾನು ಮೆಣಸಿನ ಗಿಡ ಹಾಕೋಣ ಅಂತ ಶುಂಠಿ ಹೊಲದ ಹತ್ರ ಬಂದೆ. ನಾನು ಪ್ರತಿ ವರ್ಷವೂ ಶುಂಠಿ ಹೊಲಕ್ಕೆ ಮೆಣಸಿನ ಗಿಡನ ಹಾಕ್ತೀನಿ. ಒಂದೊಂದು ಸಲ ನಾನೇ ಒಳ್ಳೆ ಬೀಜ ಸಿಕ್ಕಿದಾಗ ಖಾರದ್ದು ಮೆಣಸಿನ್ಕಾಯಿನ ಬೀಜ ಸಿಗುತ್ತಲ್ಲ, ಆವಾಗ ನಾನೇ ಮಡಿ ಮಾಡ್ಕೊಂಡು ಹಾಕ್ತೀನಿ. ಒಂದೊಂದು ಸಲ ಮಡಿ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಈ ಥರ ಕ್ರೇಟಲ್ಲಿ ನರ್ಸರಿಯಿಂದ ತರಿಸ್ಕೊತೀನಿ. ನಮ್ಮ ಹೊಲ ಈ ಸತಿ ನೋಡಿದ್ರಲ್ಲ ನೀವು, 2 ಸಲ ತೋರಿಸಿದ್ದೆ ವಿಡಿಯೋದಲ್ಲಿ. ತೆಳುಗುಟ್ಟಿತ್ತು ಶುಂಠಿ. ಆ ಜಾಗಕ್ಕೆಲ್ಲ ಮೆಣಸಿನ ಗಿಡ ಹಾಕ್ಬೋದು ಅಂತ ನಾನು 2 ಕ್ರೇಟು ಮೆಣಸಿನ ಗಿಡ ತರಿಸಿದ್ದೆ. ಈ ವರ್ಷ ಇನ್ನೂ ಜಾಸ್ತಿನೇ ಹಾಕ್ಬೋದಿತ್ತು, ಏಕೆಂದರೆ ಶುಂಠಿ ಭಾಳ ತೆಳು ಇರೋದ್ರಿಂದ ಮಧ್ಯ ತುಂಬ ಖಾಲಿ ಜಾಗ ಇರುತ್ತೆ. ಆ ಖಾಲಿ ಜಾಗಕ್ಕೆ ಈ ಥರ ಗಿಡಗಳ್ನ ಹಾಕ್ಕೋಬೋದು. ಇದರಿಂದ ಮನೆಗೂ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹಾಕ್ತೀನಿ. ಬರೀ ಮೆಣಸಿನ ಗಿಡ ಅಷ್ಟೇ ಅಲ್ಲ, ಆ ಕಡೆ ಈ ಕಡೆ ಬದು ಇರುತ್ತಲ್ಲ, ಬದಿನ ಸೈಡಲ್ಲಿ ಫುಲ್ಲು ಲಾಸ್ಟಲ್ಲಿ ಕವಲೆ ಥರ ಇರುತ್ತೆ ಶುಂಠಿ ಹಾಕಿದ ಹೊಲದಲ್ಲಿ. ಆ ಕವಲೆ ಜಾಗಕ್ಕೆ ಬದಿನ ಪಕ್ಕ ಕವಲೆ ಥರ ಇರುತ್ತಲ್ಲ, ಆ ಕವಲೆ ಜಾಗಕ್ಕೆ ನಾನು ಅವರೆ ಮತ್ತು ತೊಗರಿ ಎಲ್ಲ ಹಾಕ್ಯಂತೀನಿ. ಅದನ್ನ ಇನ್ನೂ ಹಾಕಬೇಕು. ಈ ಕಳೆ ಮೆಣಸಿನ ಗಿಡ ಎಲ್ಲ ಹಾಕಿ ಈ ಕಳೆ ಎಲ್ಲ ಕಿತ್ಬಿಟ್ಟು ಆಮೇಲೆ ತೊಗರಿ ಮತ್ತು ಅವರೆ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದ ವರ್ಷ ಏಪ್ರಿಲಿಂದನೇ ತುಂಬ ಮಳೆ ಸ್ಟಾರ್ಟ್ ಆಗಿತ್ತು. ಆದರೆ ಈ ವರ್ಷ ಮೇ ಮುಗಿಯೋಕ್ಕೆ ಬಂದ್ರೂ ಮಳೆ ಮಾತ್ರ ಬಂದಿಲ್ಲ ನಮಗೆ. ಮಳೆ ಇಷ್ಟು ದಿನ ಆದರೂ ಬಂದಿಲ್ದಲೇ ಇರೋದ್ರಿಂದ ಇನ್ನು ಬೇಸಿಗೆನೇನೋ ಅನಿಸುತ್ತೆ. ಅಷ್ಟು ಸಖತ್ತು ಬಿಸಿಲಿತ್ತು. ಎಷ್ಟೇ ನೀರು ಹೊಡೆದ್ರೂ ನೆಲನೂ ಗಟ್ಟಿ ಇತ್ತು. ಆದರೂ ನಾನು ಮೈಕ್ರೋ ಜೆಟ್ಟಲ್ಲಿ ನೀರು ಹೊಡೆದಿದ್ವಲ್ಲ, ಹಂಗಾದರೂ ಹಾಕ್ತೆ. ನೋಡಿ, ನಾನು ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಆಗಿಲ್ಲ, ಆಲೆ ಅವೆಲ್ಲ ಬತ್ತಿದ್ರಂಗೆ ಬಕ್ಕೊಂಡಿದ್ದು ಗಿಡಗಳೆಲ್ಲವ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾವು ಜಾಸ್ತಿ ಬೆಳೆಯೋದು ಅಂದರೆ ಶುಂಠಿ, ಆಲೂಗೆಡ್ಡೆ ಮತ್ತು ಜೋಳ ಇಷ್ಟೇ ಬೆಳೆಯೋದು. ಆಲೂಗೆಡ್ಡೆ, ಜೋಳ ಈ ಥರ ಬೆಳೆ, ಬೇರೆ ಥರ ಯಾವುದೇ ಬೆಳೆನಾದರೂ ಹಾಕಿದ್ದೊಲಕ್ಕೆ ಮತ್ತೆ ನೆಕ್ಸ್ಟ್ ವರ್ಷವೂ ಹಾಕ್ಬೋದು. ಆದರೆ ಶುಂಠಿ ಆ ಥರ ಹಾಕೋಕ್ಕಾಗಲ್ಲ. ಈ ವರ್ಷ ಹಾಕಿದ್ರೆ ಕಮ್ಮಿ ಅಂದರೆ 3 ವರ್ಷ 4 ವರ್ಷದ ಮೇಲಾದರೂ ಆಗಬೇಕು. ಆಮೇಲೆ ಮಣ್ಣು ಹೊಡೆಸಿ ಗೊಬ್ಬರ ಹೊಡೆಸಿ ಆಮೇಲೆ ಶುಂಠಿ ಹಾಕಬೇಕು. ಅದಕ್ಕೋಸ್ಕರ ನಾವು ಬೇರೆ ಹೊಲ ಮಾಡ್ಕೊಂಡು ಹಾಕ್ಕೊಂಡಿರೋದು. ನಮ್ಮ ಹೊಲದಲ್ಲಿ ಪ್ರತಿ ವರ್ಷವೂ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ನೋಡಿ ಆ ಹೊಲದಕ್ಕೆ 1 ಕ್ರೇಟ್ ಹಾಕಿ ಬಂದೆ. ಈಗ ನೆಕ್ಸ್ಟ್ ನಮ್ಮ ತೋಟದ ಹೊಲಕ್ಕೆ ಬಂದೆ. ತೋಟದ ಶುಂಠಿ ಸ್ವಲ್ಪ ತೋಟದ ನೆಳ್ಳಿರೋದಕ್ಕೋ ಏನೋ ಸ್ವಲ್ಪ ಪರವಾಗಿಲ್ಲ. ಆದರೂ ಅಂಥ ಜೋರಾಗೇನು ಹುಟ್ಟಿಲ್ಲ, ಆದರೂ ಪರವಾಗಿಲ್ಲ. ಆ ಹೊಲಕ್ಕೆ ಹೋಲಿಸ್ಕೊಂಡ್ರೆ ಇದೊಂದು ಸ್ವಲ್ಪ ಹುಟ್ಟಿತೆ ಅಂತಲೇ ಹೇಳ್ಬೋದು. ನಾನು ಒಂದೇ ಹೊಲಕ್ಕೆ ಯಾಕೆ ಮೆಣಸಿನ ಗಿಡ ಫುಲ್ ಹಾಕಲಿಲ್ಲ ಅಂದರೆ, ಅಕಸ್ಮಾತ್ ಶುಂಠಿ ಏನಾದರೂ ಯಾವ ಹೊಲದ್ದಾದರೂ ಬೇಗ ಕೊಟ್ಟು ಒಂದು ಹೊಲದ್ದಾದರೂ ಲೇಟಾಗೆ ಕೊಡ್ತೀವಿ ಅಂದರೆ ಮತ್ತೆ ಹಾಕೋಕ್ಕೆ ಜನವರಿಗೆ ಕೀಳೋದಲ್ವ, ಅಲ್ಲಿವರೆಗೂ ಇಟ್ಕೊತೀವಿ. ಅದಕ್ಕೋಸ್ಕರ ನಾನು ಯಾವ ಹೊಲದ್ದು ಕೊಡ್ತಾರೆ ಯಾವ ಹೊಲದ್ದು ಇಟ್ಕೊತಾರೆ ಅಂತ ಗೊತ್ತಿರಲ್ವಲ್ಲ, ಅದಕ್ಕೆ 2 ಹೊಲಕ್ಕೂ ಹಾಕ್ತೆ. ಅದು ಅಲ್ಲದೆ ಈ ತೋಟ ಸ್ವಲ್ಪ ಮನೆಗೆ ಹತ್ರ ಆಗುತ್ತೆ. ಏನಾದರೂ ಬೇಕು ಎಮರ್ಜೆನ್ಸಿ ಇದ್ದರೆ ಅಂತ ಅಂದ್ಬಿಟ್ಟು ಬೇಗ ಹೋಗಿ ಮೆಣಸಿನ್ಕಾಯಿ ಕುಯ್ಕೆ ಬರ್ಬೋದಲ್ಲ ಅಂದ್ಬಿಟ್ಟು ಇಲ್ಲಿಗೆ ಸ್ವಲ್ಪ ಹಾಕ್ಕೊಂಡೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಕಳೆ ಕೀಳಿಸಿ ಇನ್ನೂ 1 ವಾರ 15 ದಿನವೂ ಆಗಿಲ್ಲ, ಆಗಲೇ ಎಷ್ಟೊಂದು ಕಳೆ ಬಂದಿತ್ತೆ. ಶುಂಠಿ ಹೊಲದಲ್ಲಿ ಮಾತ್ರ ಸಖತ್ತು ಬೇಗನೆ ಕಳೆ ಬರುತ್ತೆ. ಅದರಲ್ಲೂ ಈ ಕಳೆ ಈ ಥರ ಹುಲ್ಲಿನ ಥರನೇ. ಇದಕ್ಕೆ ನಮ್ಮ ಕಡೆ ಕೊಡ್ನಾರಿ ಅಂತೀವಿ, ಕೆಲವು ಕಡೆ ಭದ್ರಮುಷ್ಟಿ ಅಂತಲೂ ಅಂತಾರೆ. ಇದಂತೂ ಕಿತ್ತಂಗೆ ಬೇಗನೆ ಬರುತ್ತೆ. ಮೆಣಸಿನ ಗಿಡ ಎಲ್ಲ ಹಾಕಿ ಮುಗಿಸಿದ ಮೇಲೆ ನೆಕ್ಸ್ಟು ಕಳೆ ಕೀಳೋ ಪ್ರೋಗ್ರಾಮೇ ನಮ್ಮದು. ನೋಡಿ, ಮನೆಗೆ ಬಂದು ಮೆಣಸಿನ ಗಿಡ ಎಲ್ಲ ಹಾಕಿ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬಂದು ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹುಳ್ಳಿಕಾಳು ಆರಿಸ್ಕೊಂಡೆ. ಕಲ್ಲು ಎಲ್ಲ ಇರ್ತವೆ, ಆರಿಸ್ಬಿಟ್ಟೆ ನಾನು ಬಾಟ್ಲಿಗೆ ಹಾಕಿಟ್ಟಿರ್ತೀನಿ. ಆದರೂ ಇನ್ನೊಂದು ಸಲ ನೋಡಿ ಕಲ್ಲೇನಾದರೂ ಇರುತ್ತಾ ಅಂತ ನೋಡಿಬಿಟ್ಟು ಹಾಕ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ತೆ. ಅದರಲ್ಲಿ ಹುಳ್ಳಿಕಾಳನ್ನ ರುಬ್ಬಿಟ್ಟು ಕಾಯಿ ರಸ ಮಾಡೋಣ ಅಂತ. ಅದಕ್ಕೆ ನಮ್ಮ ಕಡೆ ಕಾಯಲ್ಲಿ ಹುಳ್ಳಿಕಾಳು ಅಂತಲೂ ಅಂತಾರೆ. ನೋಡಿ, ಇಷ್ಟೊಂದು ಹಾಕ್ತೆ. ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಸೇರೋಷ್ಟು ಹಾಕಿದ್ದೀನಿ ನಾನು ಹುಳ್ಳಿಕಾಳು. ಇದಕ್ಕೆ 4 ಚಮಚ ನೀರು ಇದ್ಬಿಟ್ಟು ಕೂಗಿಸ್ತೀನಿ. ಈಗ 4 ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನಾನು ಹುಳ್ಳಿಕಾಳು ಸಾಂಬಾರು ಮಾಡಿದ್ರೆ 2 ದಿನಕ್ಕೆ ಆಗೋವಷ್ಟೇ ಮಾಡೋದು. ಹುಳ್ಳಿಕಾಳು ಸಾಂಬಾರು ಮಾಡೋದೇ ಅಪರೂಪ, ಅದಕ್ಕೋಸ್ಕರ ನಾನು 2 ದಿನ ಆಗಂಗೆ ಮಾಡ್ತೀನಿ. ನೋಡಿ, ಇಲ್ಲಿ ಸ್ವಲ್ಪನೇ ತಂದಿರೋದು.
ಇದು ಕಾಯಿ ರಸ ಮತ್ತು ಇದು ಸಾಂಬಾರು ಮತ್ತು ಹುಳ್ಳಿಕಾಳನ್ನ ಒಗ್ಗರಣೆ ಹಾಕಿರೋದು, ಮತ್ತು ಆ ಕಡೆ ಇರೋದು ಹುಳ್ಳಿಕಾಳನ್ನ ರುಬ್ಬಿಟ್ಟು ಸಣ್ಣಕ್ಕೆ ರುಬ್ಬಿಟ್ಟು ಇಟ್ಟಿರೋದು, ಅದಕ್ಕೆ ಕಾಯಿ ರಸ ಹಾಕ್ಕೊಂಡು ಊಟ ಮಾಡೋದು ಚೆನ್ನಾಗಿರುತ್ತೆ. ನಾನು ಯಾವಾಗಲೇ ಹುಳ್ಳಿಕಾಳು ಸಾಂಬಾರು ಮಾಡಿದ್ರೂ ಜಾಸ್ತಿನೇ ಹಾಕ್ಬಿಟ್ಟು ಬೇಯಿಸ್ತೀನಿ. ಅದರಲ್ಲಿ ಅರ್ಧ ಕಾಳು ಮಾಡ್ತೀನಿ, ಇನ್ನು ಅರ್ಧ ಈ ಥರ ರುಬ್ಬಿಟ್ಟು ಕಾಯಿ ರಸ ಮಾಡ್ತೀನಿ. ಹುಳ್ಳಿಕಾಳು ಸಾಂಬಾರನ್ನ 2 ಥರ ಮಾಡ್ತಾರೆ. ನಾವೆಲ್ಲ ಸಾಂಬಾರು ಪುಡಿ ಹಾಕ್ಬಿಟ್ಟು ರುಬ್ಬೆ ಮಾಡೋದು ಬಸ್ ಸಾಂಬಾರು ಥರನೇ. ಇನ್ನು ಕೆಲವರು ಸಾಂಬಾರು ಪುಡಿ ಯೂಸ್ ಮಾಡ್ದಲೇ ಬರೀ ಸಾಂಬಾರು ಬೀಜ ಹಾಕ್ಬಿಟ್ಟು ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಕಟ್ ಸಾಂಬಾರು ಅಂತ ಅಂತಾರೆ ಅದಕ್ಕೆ. ಅಡುಗೆ ಎಲ್ಲ ಆದಮೇಲೆ ನಾವು ಈ ಥರ ಹಾಲಲ್ಲಿ ಇಟ್ಕೊಂಡು ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ತಾ ಮಾತಾಡ್ಕೊಂಡು ಊಟ ಮಾಡ್ತೀವಿ. ಯಾರ್ಯಾರಿಗೆ ಯಾವ್ಯಾವ್ದು ಬೇಕಾಗಿರುತ್ತೆ ಅದನ್ನು ಎಷ್ಟೆಷ್ಟು ಬೇಕೋ ಅವರೇ ಬಡಿಸ್ಕೊಂಡು ಊಟ ಮಾಡ್ಬೋದು. ಈ ಹುಳ್ಳಿಕಾಳು ರುಬ್ಬಿರ್ತೀವಲ್ಲ, ಇದಕ್ಕೆ ಕಾಯಿ ರಸನೂ ಅಷ್ಟೇ 2 ಥರ ಮಾಡ್ತಾರೆ. ಕೆಲವರು ಬೆಲ್ಲನ ಕಾಯಿಸ್ಬಿಟ್ಟು ಕಾಯಿ ರುಬ್ಬಿ ಅದರೊಳಗೆ ಹಾಕ್ತಾರೆ. ಆದರೆ ನಾನು ಆ ಥರ ಮಾಡಲ್ಲ. ಅದು ಯಾಕೆ ಹಂಗೆ ಮಾಡ್ತಾರೆ ಅಂದರೆ ಶೀತ ಆಗುತ್ತೆ ಹಸಿ ಕಾಯಿ ರಸ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾರೆ. ಆದರೆ ಅದಕ್ಕಿಂತನೂ ಬೆಲ್ಲ ಕಾಯಿ ಎಲ್ಲ ರುಬ್ಬಿಟ್ಟು ಮಾಡೋದು ಈ ಹಸಿ ಕಾಯಿ ರಸನೇ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಎಳ್ಳು ಹಾಕಿನೂ ಕಾಯಿ ರಸ ಮಾಡ್ಬೋದು, ಅದು ತುಂಬ ಟೇಸ್ಟ್ ಬರುತ್ತೆ. ನನಗೆ ಸ್ವಲ್ಪ ಅಡುಗೆ ಮಾಡೋದು ಅಂದ್ರೆ ತುಂಬ ಇಷ್ಟ. ಆದರೆ ಹೊಲದಲ್ಲಿ ಏನೂ ಕೆಲಸ ಇರಬಾರ್ದು, ಫ್ರೀ ಇದ್ದರೆ ಮನೇಲಿ ಮಾಡ್ತೀನಿ. ಇಲ್ಲ ಹೊಲ್ದ ಹತ್ರ ಏನಾದರೂ ಕೆಲಸ ಇದ್ದರೆ ಆ ಕೆಲಸ ಮುಗಿಸ್ಕೊಂಡು ಬಂದು ಮನೇಲಿ ಏನಿರುತ್ತೋ ಅದನ್ನು ಅರ್ಜೆಂಟಲ್ಲಿ ಮಾಡ್ತೀನಿ. ಏನೂ ಇಲ್ಲ, ಕೆಲಸ ಏನೂ ಇಲ್ಲ, ಫ್ರೀ ಅಂತಂದರೆ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡ್ತಿರ್ತೀನಿ. ಅದರಲ್ಲೂ ಮಕ್ಕಳಿಗೆ ರಜೆ ಇರೋದ್ರಿಂದ ಏನಾದರೂ ಕೊಡಮ್ಮ ಏನಾದರೂ ಮಾಡಿಕೊಡಮ್ಮ ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಾನು ಈ ಥರ ಅವಾಗವಾಗ ಏನಾದ್ರು ಸ್ಪೆಷಲಾಗಿ ಮಾಡಿಕೊಡ್ತೀನಿ. ಅದಕ್ಕೆ ಅವರು ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.